ಇಲ್ಲಿ ಸಿಡಿ ಹಿಡಿದ್ರಪ್ಪ ಸ್ಟಾರ್ಟಿಂಗ್ ಇಂಟ್ರೆಸ್ಟ್ಗೆ ಎಷ್ಟು ಮನಿ ನಿಂತಾರ ನೋಡ್ರಿ ಈಗ ಇಲ್ಲಿ ಹೋಗೋ ಅಂದ್ರೆ ರೈಲ್ವೆ ಸ್ಟೇಷನ್ಗೆ ಹೋಗೋ ರೋಡ್ ಅದ ಇದು 1000 rupees ಓಕೆನಾ. ರೈಲ್ವೆ ಸ್ಟೇಷನ್ ಬ್ಯಾಕ್ ಸೈಡ್ ರೂಮ್ ಇದೆ, ಎಷ್ಟು ಕೊಡ್ತೀವಿ? ಕಷ್ಟ ನಾನು ನೋಡ್ರಿ ನಿನ್ನೆ ಬೆಂಗ್ಳೂರಿಗೆ ಹೋಗಿದ್ದೆ. ಬೆಂಗಳೂರಿಂದ ಬರೋ ಮುಂದೆ ಅಂತ ನೋಡ್ರಿ ಮುಂಜಾನೆ ಹೋಗೋ ಮುಂದೆ ಅಂಡರ್ಗ್ರೌಂಡ್ ಪಾಸ್ ಆಗಿ ಹೋಗ್ಬೇಕು. ನಮ್ಮ ಮೆಜೆಸ್ಟ್ ರೈಲ್ವೆ ಸ್ಟೇಷನಿಂದ BMTC ಬಸ್ ಬರ್ಬೇಕಂದ್ರೆ ಅಂಡರ್ಗ್ರೌಂಡ್ ಪಾಸ್ ಆಗಿ ಬರಬೇಕು. ಬರೋ ಮುಂದೆ ಮುಂಜಾನೆ ಏನಿದ್ದಿಲ್ಲ, ಅದ್ರ ಸಂಜೆ ಮುಂದೆ ಸ್ವಲ್ಪ 5:30-6 ಆಗಿತ್ತೇನು, ಸ್ವಲ್ಪ ಕತ್ತಲಾಗಿತ್ತು ರೀ. ಅದ್ರ ಬರೋ ಮುಂದೆ ರೈಲ್ವೆ ಸ್ಟೇಷನ್ಗೆ ಹೋಗೋ ಮುಂದೆ ಹಂಗೆ ಹೋಗಿಂತಾಳೆ ಅಂಡರ್ಗ್ರೌಂಡ್ಲಿಂದ ಪಾಸ್ಲಿಂದ. ಆದ್ರೆ ಬರೋ ಮುಂದೆ ಇಷ್ಟು ಥರ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿದೆ ನೋಡ್ಬೇಡ್ರಿ. ಆ ಥರ ಎಕ್ಸ್ಪೀರಿಯನ್ಸ್ ನೋಡಿ ನನಗಂತೂ ಕಾಲ ನಡುಗ್ಲತ್ತೀವಿ. ಒಟ್ಟು ಸ್ವಲ್ಪ ಜಸ್ಟ್ ಮಿಸ್ ಆದ್ರೆ ನನ್ನ ಫೋನೇ ಹೊಡ್ತಿತ್ತು. ಆದ್ರೆ ಏನು ಮಾಡೋಕ್ಕಲ್ರಿ. ಅಂದ್ರೂ ಸ್ವಲ್ಪ ಏನೋ ನೋಡ್ರಿ ಹೆಂಗಿರ್ತದೆ ಮೆಜೆಸ್ಟಿಕ್ ಒಳಗೆ ಆ ದಂಧೆ ಈ ದಂಧೆ ಅಂತಿರ್ತಾರೆ ಮಕ್ಕಳು ಮಂದಿ. ಆದ್ರೆ ನಾನು ನೋಡಿದ್ದಿಲ್ಲ, ಯಾಕಂದ್ರೆ ಫಸ್ಟ್ ಟೈಮ್ ಬೆಂಗ್ಳೂರಿಗೆ ಹೋಗಿದ್ದಲ್ಲ. ನಾನು ನೋಡೋಣ ಅಂತ ಹೋಗಿದ್ದೆ ತಳಗ ಏನಾಗಿರ್ತಾ ಅಂತೇಳಿ. ಅದರಲ್ಲಿ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿಬಿಡ್ತು. ಆದ್ರೆ ಆ ಥರ ಆಗಬಾರ್ದು ಯಾರಿಗೆ ಭೀ. ಯಾಕಂದ್ರೆ ಭಾಳ ಜನಲ್ಲಿ ಫ್ಯಾಮ್ಲಿ ಓಡಾಡ್ತಿರ್ತಾರೆ, ಸಣ್ಣ ಮಕ್ಕಳು, ಹುಡುಗರು, ಹುಡುಗಿಯರೆಲ್ಲ, ಹೆಣ್ಮಕ್ಳು ಜಾಸ್ತಿ ಓಡಾಡ್ತಿರ್ತಾರೆ. ಅದು ಪಬ್ಲಿಕ್ ಪ್ಲೇಸ್ ಅಲ್ವಾ. ಅದು ಗೈಸ್ ನೋಡಿರಿ, ನಾ ಒಂದಿಷ್ಟು ವಿಡಿಯೋಗಳು ಮಾಡೀನಿ ರೀ. ಅದೇನು ಅನ್ನಿಸ್ತಂತ ನೀವೇ ನೋಡಿರಿ, ಕಮೆಂಟ್ ಮಾಡಿರಿ ನಿಮ್ಮ ಅನಿಸಿಕೆ ಏನಂತೇಳಿ. ಗಾಯ್ಸ್ ನೀವೇ ನೋಡಕತ್ತಿರಲ್ದು ನಮ್ಮ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಅದ. ಬಸ್ ಸ್ಟ್ಯಾಂಡಿಂದ ತಳಗ ರೈಲ್ವೆ ಸ್ಟೇಷನ್ಗೆ ಹೋಗ್ಬೇಕಂದ್ರೆ ಅಂಡರ್ಗ್ರೌಂಡ್ಲಿಂದ ಹೋಗ್ಬೇಕ್ರಿ. ಇದರ ತಳಗಿಂದ ಹೋಗ್ಬೇಕ್ರಿ. ನೀವು ಹೋಗಿರ್ತೀರಿ, ಎಲ್ಲರೂ ಭಾಳ ಮಂದಿಗೆ ಗೊತ್ತಿದ್ದಾರೆ. ಅದ್ರ ಗೊತ್ತಿಲ್ಲದವ್ರಿಗೆ ಹೇಳಕತ್ತೀರಿ. ಅದರ ಇಲ್ಲೇ ಲಾಸ್ಟಿಗೆ ಇಲ್ಲಿಂದ ಸ್ಟಾರ್ಟ್ ಆಗ್ತದೆ ರೀ. ಅದು ಏನು ಅಂತಿರಲ್ರಿ ನೀವು ದಂಧೆ. ಇಲ್ಲಿ ಒಳಗೆ ಅಂಡರ್ಗ್ರೌಂಡ್ ಹೋಗೋ ಮುಂದೆ ಸ್ಟಡಿಲಿಂದ ಸ್ಟಾರ್ಟ್ ಆಗ್ತದೆ ರೀ. ಎಂಟ್ರೆನ್ಸ್ ಆದ ಮೊದಲೇ, ಯಾಕಂದ್ರೆ ಅಲ್ಲೇ ಎಂಟ್ರೆನ್ಸ್ಗೆ ನಿಂತು ಬಿಟ್ಟಿರ್ತಾರೆ. ಆ ಕಡೆ ಈ ಕಡೆ ಎಲ್ಲ ಮಂದಿ ರೀ. ಆ ಕಡೆ ಈ ಕಡೆ ಎಲ್ಲ ನೋಡ್ತಿರ್ತಾರೆ. ನಿಮಗೆಲ್ಲ ಕಾಣ್ಬೋದು ರೀ. ನೋಡ್ರಿ ಎಲ್ಲ ನಿಂತಿರ್ತಾರೆ. ಯಾಕಂದ್ರೆ ಅವ್ರ ಜೊತೆ ಅವರು ಅಲ್ಲಿ ಕ್ಯಾಮ್ರಾ ಆನ್ ಮಾಡಿ ಮಾತಾಡೋದು ಧೈರ್ಯ ಇರಂಗಿಲ್ಲ. ಯಾಕಂದ್ರೆ ಕಸ್ಕೊಂಡೇ ಬಿಡ್ತಾರೆ, ಫೋನೇ ಹೊಡೆದು ಬಿಡ್ತಾರೆ. ಅದಕ್ಕೆ ನೋಡ್ರಿ ಹೆಂಗಿರ್ತಂತ ಅಂತೇಳಿ ನೀವೇ ಕಮೆಂಟ್ ಮಾಡಿರಿ. ಮತ್ತು ನೆಕ್ಸ್ಟ್ ಟೈಮ್ ನೀವು ಹೋಗ್ಲತ್ತಿದ್ರೆ ಹುಷಾರಾಗಿ ಹೋಗ್ರಿ ತಳಗ ಅಂಡರ್ಗ್ರೌಂಡ್ ಪಾಸ್ಲಿಂದ. ಗೈಸ್ ನೀವು ಇಲ್ಲಿ ನೋಡ್ಬೋದು ರೀ. ಇಲ್ಲಿ ಸಿಡಿ ಹಿಡಿದ್ರಪ್ಪ ಸ್ಟಾರ್ಟಿಂಗ್ ಇಂಟ್ರೆಸ್ಟ್ಗೆ ಎಷ್ಟು ಮನಿ ನಿಂತಾರ ನೋಡ್ರಿ ಈಗ ಇಲ್ಲಿ. ಅಲ್ಲೊಬ್ರು, ಇಲ್ಲೊಬ್ರು ಅಷ್ಟು ಭಾಳ ಮಂದಿ ನಿಂತಿರ್ತಾರೆ ಹಿಂಗೆ ರೀ. ಆದರೆ ಹೋಗೋ ಮುಂದೆ ಫ್ಯಾಮ್ಲಿ ಯಾರಾದರೂ ಹೊಸದಾಗಿ ಹೊಂಟಿದ್ರಿ ಅಂದ್ರೆ ಕೇರ್ಫುಲ್ಲಿಂದ ಹೋಗ್ರಿ. ಬಕ್ರ ಆಗ್ಬೇಡ್ರಿ, ಬಲಿ ಬೀಳಕ್ಕೆ ಹೋಗ್ಬೇಡ್ರಿ. ಗೈಸ್ ಇನ್ನೊಂದು ಹೇಳೋದಂದ್ರೆ, ಅವಾಗ ಮೆಜೆಸ್ಟಿಕ್ BMTC ಬಸ್ ಸ್ಟ್ಯಾಂಡ್ ಅದಲ್ರಿ, ಮೇಲೆ ಅಲ್ಲಿ ಇರ್ತಿದ್ರಂತ್ರಿ ಜಾಸ್ತಿ. ಇವಾಗ ಅಲ್ಲೆಲ್ಲ ಬಂದ್ ಆಗಿಬಿಟ್ಟದ ರೀ. ಓಪನ್ ಪ್ಲೇಸ್ ಅದಂತೆ ಎಲ್ಲ ಪೊಲೀಸ್ ಎಲ್ಲ ಸ್ಟ್ರಿಕ್ ಆಗಿಬಿಟ್ಟದ. ಆದ್ರೆ ಇಲ್ಲಿ ತಳ ಅಂಡರ್ಗ್ರೌಂಡ್ ಪಾಸ್ ಒಳಗೆ ಇದು ಬಸ್ ಸ್ಟ್ಯಾಂಡ್ಲಿಂದ ಮೆಜೆಸ್ಟಿಕ್ ಹೋಗೋ ಅಂದ್ರೆ ರೈಲ್ವೆ ಸ್ಟೇಷನ್ಗೆ ಹೋಗೋ ರೋಡ್ ಅದ ರೀ. ಇದು ತಳ ಅಂಡರ್ಗ್ರೌಂಡ್ ಇಲ್ಲಿ ಜಾಸ್ತಿ ಇದು ಆಗ್ಲತ್ತದ ನೋಡ್ರಿ ಇಲ್ಲಿ. ₹1000 ಕೊಡಿ, 1000 rupees ಮಾಡ್ಕೊಂಡು ಓಕೆನಾ. ರೈಲ್ವೆ ಸ್ಟೇಷನ್ ಬ್ಯಾಕ್ ಸೈಡ್ ರೂಮ್ ಇದೆ, ಎಷ್ಟು ಕೊಡ್ತೀವಿ? ಎಷ್ಟು ಕೊಡ್ತು ಗಾಯ್ಸ್ ನಾ ವಿಡಿಯೋ ಮಾಡ್ತಿಲ್ಲ. ಯಾಕೆ ವಿಡಿಯೋ ಮಾಡಿದೆ ಇದೆಲ್ಲ ಅಂದ್ರೆ ರೀ, ನಾನು ಸುಮ್ಮನೆ ನಿಂತಿದ್ದೆ ಅಲ್ಲಿ. ಸುಮ್ಮನೆ ನಿಂತು ಬಂದುಬಿಟ್ಟು ಎಲ್ಲ ಏನೋ ಕೇಳಿಬಿಟ್ರು. ಅದೆಲ್ಲ ನನಗೂ ತಲೆಯೆಲ್ಲ ಔಂಟ್ ಆಗಿಬಿಡ್ತು. ಹಿಂಗೂ ಇರುತ್ತಾ. ನಾವು ಫಸ್ಟ್ ಟೈಮ್ ಬಂದಿದ್ದೆ, ನನಗೂ ಎಕ್ಸ್ಪೀರಿಯನ್ಸ್ ಏನೂ ಗೊತ್ತಿದ್ದಿಲ್ಲ. ಇದೆಲ್ಲ ಸುಮ್ಮನೆ ನಿಂತುಬಿಟ್ಟಿದೆ. ಅದೇ ಜಾಗ ಅದು ಅಂತೇಳಿ ಗೊತ್ತಿದ್ದಿಲ್ಲ ನನಗೆ. ಸುಮ್ಮನೆ ನಿಂತುಬಿಟ್ಟಿದ್ದೆ ಅಲ್ಲಿ. ಆದ್ರೆ ಇನ್ನು ಮುಂದೆ ಬರೋರಿಗೆ ಆದರೆ ಎಚ್ಚರಿಕೆ ಇರಲಿ, ಗೊತ್ತಾಗಲಿ ಅಂಥೇಳಿ ವಿಡಿಯೋ ಮಾಡೀನಿ ರೀ. ಮತ್ತು ಈ ವಿಡಿಯೋ ಹೆಂಗೆ ಅನ್ನಿಸ್ತೆ ಅಂತೇಳಿ ನಿಮ್ಮ ಅನಿಸಿಕೆ ಏನಂತೇಳಿ ಕಮೆಂಟ್ ಮಾಡಿರಿ.